ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಎದ್ದೇಳಕ್ ಆಗದೆ ಇದ್ರೂ ಬೆಳಗ್ಗೆ 3:15ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು, ಇವತ್ತು ಸಂಕ್ರಾಂತಿ ಹಬ್ಬನೂ ಅಲ್ವಾ, ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ದೇವರಿಗೆ ಪೂಜೆ ಎಲ್ಲ ಮಾಡಿದೆ. ಹಾಗೆ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪೂಜೆ ಮಾಡಿ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದರಲ್ಲೂ ಗುರುವಾರ ಬಂದಿದೆ. ಸೊ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. 2026 ಕೂಡ ಗುರುವಾರದಿಂದನೇ ಸ್ಟಾರ್ಟ್ ಆಗಿದೆ. ಮತ್ತು ಈ ವರ್ಷದಲ್ಲಿ ಬರ್ತಿರೋ ಮೊದಲನೇ ಹಬ್ಬ ಇದು ಕೂಡ ಗುರುವಾರನೇ ಬಂದಿದೆ. ಒಂಥರ ಖುಷಿ ಇದೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಇವತ್ತು ಹೋಗ್ಲೇಬೇಕು ಅಂತ ಮೊನ್ನೆಯಿಂದನೂ ಅನ್ಕೋತಾ ಇದ್ದೆ. ಸೊ ಹಂಗಾಗಿ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸಿ ರೆಡಿ ಆಗ್ತಾ ಇದ್ದೆ. ಚೂಡಿದಾರ್ ಬಿಟ್ಟು ಬೇರೆ ಯಾವುದೇ ಥರ ಡ್ರೆಸ್ ಹಾಕಿದ್ರು ಅಯ್ಯೋ ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವೋ ಅಂತ ಅನ್ಸುತ್ತೆ. ಬಟ್ ಚೂಡಿದಾರ್ ವೇರ್ ಮಾಡಿದ್ರೆ ನಾನೇನೆ ಇಷ್ಟ ಆಗ್ತಿರ್ತೀನಿ. ನಾನು ನನ್ನ ಸಿಸ್ಟರ್ ಇಬ್ರು ಟೆಂಪಲ್ಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮನೂ ಅಲ್ಲೇ ಇದ್ರು, ಬಟ್ ಅವರು ನಮ್ಮ ಜೊತೆ ಟೆಂಪಲ್ಗೆ ಬರ್ತಿರ್ಲಿಲ್ಲ. ನನ್ನ ಸಿಸ್ಟರ್ದು ಮದುವೆ ಸ್ಯಾರಿ ತೆಗಿಬೇಕು ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ರು. ಓಕೆ, ಬಸ್ ಬಂತು, ಹೋಗ್ಬೇಕು. ಇವಾಗ ಹಾಸನಿಗೆ ಬಂದು ಬಸ್ ಇಳ್ದಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಬೆಳಕೆ ಆಗಿಲ್ಲ, ಒಂಥರ ಚೆನ್ನಾಗಿದೆ ವೆದರ್. ಕಾಲ್ ತೊಳ್ಕೊತಾ ಇದ್ದೀನಿ. ಇವಾಗ ಟೆಂಪಲ್ ಒಳಗಡೆ ಹೋಗ್ಬೇಕು. ನೋಡಿ, ಇದೇ ಹಾಸನಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠ. ನಾನು ಪ್ರತಿ ಗುರುವಾರನೂ ಆಲ್ಮೋಸ್ಟ್ ಬರ್ತಾ ಇರ್ತೀನಿ, ಎಲ್ಲೋ ಒಂದೊಂದ್ಸಲ ಮಿಸ್ ಮಾಡ್ತೀನಿ ಅಷ್ಟೇ. ಹೆಜ್ಜೆ ನಮಸ್ಕಾರ ಎಲ್ಲ ಹಾಕೋರು ಬೆಳಗ್ಗೆ ಬೇಗನೆ ಬಂದು ಹಾಕ್ತಾ ಇರ್ತಾರೆ. ನಾನು ಹಾಕೋಣ ಅಂತ ಅನ್ಕೊಂಡೆ, ಬಟ್ ಜನ ಜಾಸ್ತಿ ಇದ್ರು, ಅದಕ್ಕೆ ಸುಮ್ಮನೆ ಅದೇ. ಆಮೇಲೆ ಮಂಗಳಾರತಿನ ತಗೊಂಡು ದೇವ್ರ ದರ್ಶನನೂ ಆಯಿತು. ಆಮೇಲೆ ಹೊರಗಡೆ ಪ್ರಸಾದ ಕೊಡ್ತಾ ಇದ್ರು, ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಬಂದ್ವಿ. ವೆಲ್ಕಮ್ ಟು ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಅಂತ ಹೇಳಂಕು. ವೆಲ್ಕಮ್ ಟು ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅನ್ನೋ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.